ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್, ಹಾಗೆ ಅವರ ಡೀಪ್ ಫೀಲಿಂಗ್ಸ್, ಟ್ರೂ ಫೀಲಿಂಗ್ಸ್ ಏನಿದೆ ನಿಮ್ಮ ಕಡೆಗೆ, ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಯಾವ ಆ್ಯಕ್ಷನ್ ಅವ್ರು ತೊಗೊಳ್ತಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಇಲ್ಲಿ ನಾನು ಸ್ಪ್ರೆಡಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತ ನಿಮ್ಮ ಜೊತೆಗೆ ಮೆಸೇಜ್ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕು, ಪೇಯ್ಡ್ ರೀಡಿಂಗ್ಸ್ ಬೇಕು ನಿಮಗೆ ಅಂತ ಇದ್ದರೆ, ಹಾಗೆ 2026 ಪ್ರಿಡಿಕ್ಷನ್ ಸಹ ಅವೈಲಬಲ್ ಇದೆ. ಫೀಸ್ ಬಂದು 999 2026 ರೀಡಿಂಗ್ ಪ್ರಿಡಿಕ್ಷನ್ಗೆ. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಕೆಳಗೆ ಕೊಟ್ಟಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಹಾಗೆ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಥವಾ ಕೋರ್ಸಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ರೂ ಸಹ ಜಾಯ್ನ್ ಆಗ್ಬೋದು. ಆ್ಯಂಡ್ ಬರೋ ಸಂಡೇ ನಾನು ಹೀಲ್ ಆ್ಯಂಡ್ ಮ್ಯಾನಿಫೆಸ್ಟ್ ಅನ್ನೋ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ವೆಬಿನಾರಲ್ಲಿ ನೀವು ಹೇಗೆ ನಿಮ್ಮ ಫ್ರೀಕ್ವೆನ್ಸಿನ ರೈಸ್ ಮಾಡಬೇಕು ಅಂತಂದರೆ, ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ, ಬಟ್ ಯಾವುದೂ ವರ್ಕ್ ಆಗ್ತಿರಲ್ಲ, ಮ್ಯಾನಿಫೆಸ್ಟೇ ಆಗ್ತಿರಲ್ಲ. ಯಾಕೆ ಅಂತ ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಅಲೈನ್ಮೆಂಟಲ್ಲಿ ಇರೋದಿಲ್ಲ, ಅದಕ್ಕೋಸ್ಕರ ನಿಮಗೆ ಯಾವುದೇ ರಿಸಲ್ಟ್ಸ್ ಸಿಗ್ತಾ ಇರೋದಿಲ್ಲ. ಸೊ ಈ ಒಂದು ಹೀಲ್ ಆ್ಯಂಡ್ ಮ್ಯಾನಿಫೆಸ್ಟ್ ವೆಬಿನಾರಲ್ಲಿ ನಿಮ್ಮ ಬಾಡಿಯಲ್ಲಿ ಹೇಗೆ ವೈಬ್ರೇಷನ್ಸ್ನ ನೀವು ರೇಸ್ ಮಾಡಬೇಕು, ಫ್ರೀಕ್ವೆನ್ಸಿನ ಅಲೈನ್ ಮಾಡಬೇಕು, ಇದೆಲ್ಲವನ್ನು ಇನ್ ಡೆಪ್ತ್ ತಿಳ್ಕೊತೀರಾ. ಆ್ಯಂಡ್ ಈ ವೆಬಿನಾರ್ಗೆ ಇರೋವಂಥ ಫೀಸ್ ಬಂದು 199. ಸೊ 199 ರೂಪಾಯಿ ಮಾತ್ರ. ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಿ, ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಆ್ಯಂಡ್ ಆಮೇಲೆ ಕಂಪ್ಲೀಟ್ ಆದಮೇಲೆ ಕೇಳಿದ್ರೆ ವೆಬಿನಾರ್ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಈ ಒಂದು ರೀಡಿಂಗನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಕಾರ್ಡ್, ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ ಅನ್ನೋದಕ್ಕೆ ನಾನಿಲ್ಲಿ ಕಾರ್ಡ್ಸ್ನ ತಗೊಳ್ತೀನಿ. Okay, the Lovers card and 2 of Swords. ಹಾಗೆ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು ನೋಡೋಣ. Eight of Wands, 9 of Cups, ಹಾಗೆ ಅವರ ಮುಂದಿನ ನಡೆ ಏನು, Ten of Pentacles, congratulations, Justice, ವಾವ್. ಹಾಗೆ ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ಪಿನ ಫ್ಯೂಚರ್ ಏನು, Six of Pentacles, 7 of Wands. ಸೊ ಬಾಟಮ್ ಆಫ್ ದ ಡೆಕ್ ನೋಡೋಣ. Ten of Swords. ಸೊ ಫಸ್ಟ್ ಈ ಒಂದು ರೀಡಿಂಗಲ್ಲಿ ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ದ ಲವರ್ಸ್ ಕಾರ್ಡ್ ಹಾಗೆ 2 of Swords ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ ಸುತ್ತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಹಾಗೆ ಎಂಪತಿ ಇಲ್ಲ.
ಅಂತಂದರೆ ನಿಮ್ಮ ಜಾಗದಲ್ಲಿ ಅವರು ನಿಂತು ಯೋಚನೆ ಮಾಡ್ತಾಯಿಲ್ಲ, ಅವ್ರ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡ್ತಾಯಿಲ್ಲ. ಸೊ ಒಂದು ಎಂಪತಿ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇತ್ತು. ಇಫ್ ಇನ್ ಕೇಸ್ ಸ್ಟಾರ್ಟಿಂಗಲ್ಲಿ ಈ ಪರ್ಸನ್ ನೀವು ಯಾರನ್ನ ಥಿಂಕ್ ಮಾಡ್ತಾಯಿದ್ದೀರಾ, ಯಾವ ಪರ್ಸನ್ ಬಗ್ಗೆ ನೋಡ್ತಾ ಇದ್ದೀರಾ, ಅವರು ಎಲ್ಲದಕ್ಕೂ ಸಹ ನಿಮ್ಮ ಇಷ್ಟದಂತೆ ನಡ್ಕೊಳ್ತಾಯಿದ್ರು. ಆ್ಯಂಡ್ ನಿಮಗೆ ಹೇಗೆ ಬೇಕೋ ಹಾಗೆ ಅವರು ತುಂಬ ವಿಷಯಗಳನ್ನು ಅವರು ಮಾಡ್ತಾಯಿದ್ರು. ಬಟ್ ಆಫ್ಟರ್ ಸಮ್ ಡೇಸ್ ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗಿದೆ. ಸೊ ಕರೆಂಟ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಲ್ಲ. ಸೊ ಯಾವುದೇ ಒಂದು ಮಾತುಕತೆ ನೀವು ಮುಂದುವರ್ಸೋಕ್ಕೆ ಹೋದ್ರೂ ಅದು ಆರ್ಗ್ಯುಮೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಾಯಿದೆ, ನಿಮ್ಮಿಬ್ಬರ ಮಧ್ಯೆ ಕ್ಲ್ಯಾಶಸ್ ಆಗ್ತಾಯಿದೆ. ಕರೆಂಟ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಡೀಪ್ ಫೀಲಿಂಗ್ಸ್ ಅಂತ ಬಂದರೆ ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದರು. ಆ್ಯಂಡ್ ಈಗಲೂ ಸಹ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ನೋಡೋದಾದರೆ 8 ಆಫ್ ವ್ಯಾನ್ಸ್ ಹಾಗೆ 9 ಆಫ್ ಕಪ್ಸ್ ಇದೆ. ಸೊ ಈ ವ್ಯಕ್ತಿ ತುಂಬ ಟ್ರಾವೆಲಿಂಗಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಟ್ರಾವೆಲ್ ಮಾಡ್ತಾ ಇರ್ಬೋದು, ಟ್ರಾವೆಲ್ ಎನರ್ಜಿ ತುಂಬ ಇದೆ. ಆ್ಯಂಡ್ ಇವರ ಲೈಫಲ್ಲಿ ಒಂದು ಮೇಜರ್ ಶಿಫ್ಟ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವ್ರ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ. ತುಂಬ ಬದಲಾವಣೆನ ಅವರು ಇವಾಗಿನ ಸ್ಥಿತಿಯಲ್ಲಿ ಅವರು ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ 9 ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ ನಿಮಗೆ ಬಯಸ್ತಾ ಇದ್ದಾರೆ, ನೀನು ಎಲ್ಲೇ ಇದ್ದರೂ ಖುಷಿಯಾಗಿರು, ನನ್ನ ಲೈಫಲ್ಲಿ ಕೆಲವೊಂದು ವಿಚಾರಗಳನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಾನು ನಿನ್ನ ಹತ್ರ ಬಂದೇ ಬರ್ತೀನಿ ಅನ್ನೋ ಒಂದು ಭರವಸೆನ ನಿಮಗೆ ಕೊಡಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಕರೆಂಟ್ಲಿ ಬ್ಲಾಕೇಜ್ ಎನರ್ಜಿ ಸಹ ಇದೆ ಇಲ್ಲಿ. ಎಲ್ಲ ಕಡೆಯಿಂದ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಹಾಗೆ ಸಮ್ ಪೀಪಲ್ ಇಲ್ಲಿ ಪ್ರಿಟೆಂಡಿಂಗ್ ಟು ಬಿ ಹ್ಯಾಪಿ ಅಂತ ಹೇಳ್ಬೋದು. ಲೈಕ್ ಇವ್ರಿಗೆ ತುಂಬ ನೋವಿದ್ರು, ಬೇಜಾರಿದ್ರು ಖುಷಿಯಾಗಿದ್ದೀನಿ ಅನ್ನೋ ಥರ ನಿಮ್ಮ ಮುಂದೆ ತೋರಿಸ್ಕೊತಾ ಇದ್ದಾರೆ. ಆ ಒಂದು ಚಾನ್ಸ್ ಸಹ ಇಲ್ಲಿ ಇದೆ. ನಿಮಗೂ ಸಹ ಹೇಳ್ತಾ ಇರ್ಬೋದು ಅವರು, ನಾನು ಖುಷಿಯಾಗಿದ್ದೀನಿ, ನೀನು ನನ್ನನ್ನು ಮರೆತುಬಿಡು ಅಂತ ನಿಮಗೆ ಕೆಲವೊಬ್ಬರು ಮಾತುಗಳನ್ನು ಹೇಳಿರ್ಬೋದು. ಬಟ್ ಆ ವ್ಯಕ್ತಿಗೂ ಸಹ ನಿಮ್ಮನ್ನು ಬಿಟ್ಟು ದೂರ ಇರೋದಕ್ಕೆ ಆಗ್ತಾಯಿಲ್ಲ. ನಿಮ್ಮ ಮೆಮೊರೀಸ್ ಅವ್ರಿಗೆ ತುಂಬ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಎವ್ರಿ ಡೇ ಅವರು ಬಿಫೋರ್ ಮಲಗೋಕ್ಕೂ ಮುಂಚೆ ನಿಮ್ಮ ಫೋಟೋಸ್ ಅವರ ಫೋನಲ್ಲಿ ಇದ್ದರೆ ಅದನ್ನು ನೋಡ್ತಾ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ರಿಲೇಷನ್ಶಿಪ್ಪಿನ ಫ್ಯೂಚರ್ ನೋಡಿದಾಗ ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಜಸ್ಟಿಸ್ ಕಾರ್ಡ್ ಇರೋದರಿಂದ ಡೆಫಿನೆಟ್ಲಿ ನೀವು ಏನು ಜಸ್ಟಿಸ್ ಬೇಕು ಅಂತ ಇದ್ದೀರಾ, ಈ ವ್ಯಕ್ತಿ ಬರೋದೇ ಇಲ್ವಾ, ಸೊ ನನಗೆ ಇಲ್ಲಿ ಚೀಟಿಂಗ್ ಆಯಿತಾ, ಮೋಸ ಆಯಿತಾ ಅಂತ ನೀವೇನಾದರೂ ಥಿಂಕ್ ಮಾಡ್ತಿದ್ರೆ ಹಾಗೇನೂ ಇಲ್ಲ. ಈ ಪರ್ಸನ್ ನಿಮಗೆ ಜಸ್ಟಿಸ್ ಕೊಡಿಸ್ತಾರೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮ್ಯಾರೇಜ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮದುವೆ ಆಗೋಕ್ಕೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ರೀಡಿಂಗ್ ಯಾರಿಗೆಲ್ಲ ಮದುವೆ ಆಗಿಲ್ಲ, ನಿಮಗಾದರೂ ಆಗಲಿ ನಿಮ್ಮ ಪಾರ್ಟ್ನರ್ಗಾದರೂ ಆಗಲಿ, ಸೊ ಅವ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಅಂದರೆ ಜಸ್ಟ್ ಲೀವ್ ಇಟ್ ಅಂತ ಹೇಳ್ತೀನಿ. ಸೊ ಆಗ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಮಾಡ್ತಾ ಇರೋ ರೀಡಿಂಗ್ ಫಾರ್ ಅನ್ಮ್ಯಾರಿಡ್ ಪೀಪಲ್. ಓಕೆ, ಸೊ 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ ಆದಷ್ಟು ಬೇಗ. ಬಟ್ ಕಮಿಟ್ಮೆಂಟ್ ಏನೋ ಕೊಡ್ತಾರೆ, ಬಟ್ ಇಲ್ಲಿ ಮ್ಯಾರೇಜ್ ಬಂದು ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಅಂತ. ಯಾಕೆ ಅಂತಂದರೆ ಈ ವ್ಯಕ್ತಿಗೆ ಸೋಷಿಯಲ್ ವರ್ಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಅಥವಾ ಬೇರೆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಬೇಕು, ಅಥವಾ ಏನೋ ಒಂದು ಇವರು ಕೈಲಾಗೋದು ಸಹಾಯ ಮಾಡಬೇಕಂತ ಅಂದ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಒಬ್ಬರು ಗೈಡರ್ ಸಿಕ್ಕಿರ್ಬೋದು ನಿಮ್ಮ ಲೈಫಲ್ಲಿ, ರಿಲೇಷನ್ಶಿಪ್ ಬಗ್ಗೆ ಆಗಲಿ ಅಥವಾ ನಿಮ್ಮ ಲೈಫ್ ಬಗ್ಗೆ ಆಗಲಿ ಗೈಡ್ ಮಾಡೋಕ್ಕೆ ಒಬ್ಬರು ವೆಲ್ ವಿಷರ್ ನಿಮಗೆ ಇದ್ದಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಜನಕ್ಕೆ ಇಲ್ಲಿ ಹೀಲಿಂಗಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ. ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಸೆಲ್ಫ್ ಹೀಲಿಂಗ್, 7 ಚಕ್ರ ಹೀಲಿಂಗ್, ಇದರಿಂದ ನಿಮ್ಮ ಲೈಫಲ್ಲಿ ಕೆಲವೊಂದು ಪಾಸಿಟಿವ್ ಚೇಂಜಸ್ನು ಸಹ ನೀವು ನೋಡಿದ್ದೀರಾ. ಬಟ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ನಿಮಗೆ ಹಿಂದೇಟ್ ಆಗ್ತಾ ಇದೆ. ಬಟ್ ಆದಷ್ಟು ಬೇಗ ಅದನ್ನು ಸರಿ ಹೋಗುತ್ತೆ. ಯಾಕೆ ಅಂತಂದರೆ ಬಾಟಮ್ ಆಫ್ ದ ಡೆಕ್ ಇಲ್ಲಿ 10 ಆಫ್ ಸಾರ್ಟ್ಸ್ ಇರೋದ್ರಿಂದ ಎಂಡ್ ಆಫ್ ಪ್ರಾಬ್ಲಮ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಪ್ರಾಬ್ಲಮ್ಸ್ ಏನಿತ್ತು ಅದೆಲ್ಲವನ್ನು ಆದಷ್ಟು ಬೇಗ
ಕಳೆದು ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ, ಇಲ್ಲಿ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಕರೆಂಟ್ಲಿ ಅವ್ರು ಹೇಳ್ತಾ ಇರೋದು, ಎಲ್ಲೇ ಇದ್ದರೂ ನೀನು ಬಿಟ್ಟು ಹೋಗಬೇಡ, ನಾನು ಬರ್ತೀನಿ ಅನ್ನೋ ಒಂದು ಮೆಸೇಜನ್ನು ಅವರು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗುತ್ತೆ ವಿತಿನ್ 9 months ಕಮಿಟ್ಮೆಂಟ್ ಸಿಗುತ್ತೆ. ಬಟ್ ಮ್ಯಾರೇಜ್ ತುಂಬ ಸ್ಲೋ ಪ್ರೋಗ್ರೆಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಫೈನಾನ್ಷಿಯಲಿ ಇಬ್ಬರೂ ಸಹ ಇನ್ನೂ ಅಷ್ಟಾಗಿ ಸ್ಟೇಬಲ್ ಇಲ್ಲ. ನಿಮಗೆ ಅನ್ನಿಸ್ತಾ ಇರ್ಬೋದು ಇದ್ದೀವಿ ಅಂತ, ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ನೂ ಸ್ಟೇಬಲ್ ಆಗಬೇಕು, ಇನ್ನೂ ಏನೋ ಒಂದು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ವರ್ಕ್ಶಾಪ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸನ್ನು ಹೇಳ್ತೀನಿ. ಥ್ಯಾಂಕ್ ಯು.